ಎಲ್ಲರೂ ರಾಯರದಷ್ಟು ಚಾರ್ಜಿಂಗ್ ಪೂರ್ತಿನೇ ಇಲ್ಲ, 10% ಚಾರ್ಜಿಂಗ್ ಇದೆ. ಹಾಗಾಗಿ ಗುಡಿಗೆ ಬಂದಿದ್ದೀನಿ. ರಾಯರ ಮಠದಿಂದ ಹರೇ ಕೃಷ್ಣ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಈಗ ಜಲ್ದಿ ಸ್ನಾನ ಮಾಡಿ ಗುಡಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ರಾತ್ರಿ ಕೃಷ್ಣ ಹೇಳಿದ್ದ 7:30ಗೆ ಬಾ ಅಂತ. ನಾನು ಇತ್ತಿಕಣ್ಣಲ್ಲಿ ಮಲ್ಕೊಂಬಿಟ್ಟಿದ್ದೆ. ನಾನು ಮತ್ತೆ ಕೃಷ್ಣ ಫೋನ್ ಮಾಡಿ ಎಬ್ಸಿದ್ದಾರೆ. ಈ ಸ್ನಾನ ಮಾಡೋದ್ರೆ ಟೈಮ್ ಬಂದುಬಿಟ್ಟು 7:55 ಆಗಿದೆ. ಈಗ ಹೋಗೋಣ ಬನ್ನಿ. ಇನ್ನೊಂದು ವಿಷಯ, ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಎಲ್ಲ ಹೊಸ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಯಾ ಸಾಲ್ಕ ಸಬ್ಕೋ ಮುಬಾರಕು. ಎಲ್ಲರೂ ಹೆಂಗಿದ್ದೀರಾ ಅಂತ. ಹೊಸ ವರ್ಷ ಬಂದಿದೆ, ಎಲ್ಲರೂ ಖುಷಿಯಾಗಿರ್ರಿ, ಎಲ್ಲ ನಗ್ತಾ ಇರ್ರಿ ಆಯಿತಾ. ಇನ್ನೂ ಒಂದು ಏನಂದರೆ, ಇವತ್ತು ನಾಗೇಂದ್ರ ನಂದು ಬರ್ತ್ಡೇ ಇದೆ. ನನಗೆ ನಿನ್ನೆ ರಾತ್ರಿ ಗೊತ್ತಾಯಿತು. ಕೃಷ್ಣ ಹೇಳ್ದ ಫೋನ್ ಮಾಡಿ, ರಾತ್ರಿ ಎಲ್ಲ ಬೆಳಗ್ಗೆನೇ ಹೇಳ್ದೆ ಕಾಲ್ ಮಾಡಿ, ಇವತ್ತು ನಾಗೇಂದ್ರ ನನ್ನ ಬರ್ಡೇ ಅದಲ್ಲಿ ವಿಶ್ ಮಾಡೋಣ ಅಂತ. ನಾನು ಮಾಡೋಣ ಬನ್ನಿ ಒಂದು ಬರ್ಡೇ. ಫೈನಲಿ ಆಗಿ ಗುಡಿಗೆ ಬಂದಿದ್ದೀನಿ. ಇವತ್ತೊಂದು ಗುಡಿಲಿ ಕಾರ್ಯಕ್ರಮ ಇದೆ, ಅದಕ್ಕೆ ಸಾಮಾನು ಜೋಡಿಸ್ತಾ ಇದ್ದೀನಿ. ಕೃಷ್ಣ ಹೇಳಿದ್ದಾನೆ ಎಲ್ಲ ಜೋಡಿಸ್ಬೇಕು. ಫೈನಲಿ ಆಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಬಂದೀನಿ. 3 ಗಂಟೆಗೆ ಬಂದಿದ್ದೀನಿ. ಮೂವಿ ನೋಡ್ತಾ ಇದ್ದೀನಿ ನೋಡ್ರಿ. ಯಾವ ಮೂವಿ ಅಂತ ನೀವು ಗೆಸ್ ಮಾಡಿರಿ. ಜಾಲೆ ಬೇಟ ಜೀಲೆ ಅಪ್ನಿ ಜಿಂದಗಿ. ನೇಮ್ ಬಂದ್ಬಿಟ್ಟು ದಿಲ್ ವಾಲೆ ದಿಲ್ ಲೇಲೆ ಜಾಯಿಂಗೆ. लेकिन 1 सेकंड ये ट्रेन में तोड़ोगे और अपन का ऐड कर लिखी राज के पास जा सिमरन जा, जी ले अपनी जिंदगी, जा बेटा जा. ಮಂಕಾಲ್ ಕೆಳಗೆ ಇದ್ದೆ ಇಲ್ಲ, ಅವನು ಇಳಿದು ಆ ಪಕ್ಕದ ಬಗ್ಗೆ ಜೀರ್ಕಾಯ್ತು. ಅರೆ ಕಿಟ್ಟೆ ಹಂಗೆ ಮಾಡಿದ್ದೆ ನಾನು ಪ್ರೇಮಗಲ್ಲ. ಇವತ್ತು ಕರೆಕ್ಟಾಗಿ ನಾನು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಏನಕ್ಕಂದರೆ ಬೆಳಗ್ಗೆಯಿಂದ ಜಗ್ಗಿ ಕಾರ್ಯಕ್ರಮಗಳು ಇದ್ವು, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಟೈಮ್ ಬಂದುಬಿಟ್ಟು ಈಗ 6:19 ಆಗಿದೆ. ಸ್ವಲ್ಪ ಇವತ್ತು ಲೇಟಾಗಿ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಗುರುವಾರ ಬೇರೆ, ಹಂಗೆ ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ. ಎಲ್ಲರೂ ರಾಯರ ದರ್ಶನ ಮಾಡ್ಕೊಂಬಿಡಿ. ಪ್ರತಿ ಗುರುವಾರ ಎಲ್ಲರೂ ದರ್ಶನ ಮಾಡಿಸ್ತಾರೆ. ಸೊ ಫೈನಲಿ ಆಗಿ ರಾಯರ ದರ್ಶನ ಆಯಿತು, ಎಲ್ಲ ಆಯಿತು, ಚೆನ್ನಾಗಾಯಿತು. ಇಲ್ಲಿ ಬಂದರೆ ಅಷ್ಟು ಶಾಂತಿಯಾಗಿರುತ್ತೆ. ರಾಯರ ದರ್ಶನ ಅಂತೂ ಚೆನ್ನಾಗಾಯಿತು. ಇಲ್ಲಿ ಮಠದಲ್ಲಿ ನನಗೆ 3 ಮಂದಿ ತಂಗಿಯಂದಿದ್ದಾರೆ. ಒಬ್ಬರು ಆಚಾರ್ಯಗಳು ಗುರಾಚಾರ್ಯರು ಅಂತ ಹೇಳಿ ಮುಂದೆ ಕೂತಿದ್ದಾಳೆ. ಈಗ ಕಡಲೆ ಇಟ್ಟ ಬಂತು. ಇನ್ನೊಬ್ಬಕ್ಕೆ ಇಲ್ಲಿದ್ದಾಳೆ, ಇನ್ನೊಬ್ಬಕ್ಕೆ ಇಲ್ಲಿದ್ದಾನೆ. ಇವನಂತರೂ ಫುಲ್ಲು ತುಂಟ ಹುಡುಗ. ಇವನು ತುಂಟ, ಭಾಳ ತುಂಟ. ಈಗಿನ ನನ್ನ ಪ್ರೀತಿಯ ತಂಗಿ ನನಗ. ಎಷ್ಟು ಇದನ್ನಿಸ್ತಿದೆ ಅಂದರೆ, ರಾಯರ ಗುಡಿಯಲ್ಲಿದ್ದರೆ ರಾಯರನ್ನು ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತೇವೆ. ಮೊದಲಿಗೆ ನಾನು ರಾಯರ ಮಠದಲ್ಲಿದ್ದೆ, ಅಲ್ಲೇ ಇರ್ತಿದ್ದೆ, ಅಲ್ಲೇ ಪೂಜೆ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಆಚಾರ್ಯಂತೆ ಶ್ರೀನಿವಾಸರು, ಅಚ್ಚಣ್ಣ, ಗುರುರಾಚಾರ್ಯರು, ಚಂದ್ರು ಮಾಮ, ಮತ್ತು ಸುದೀಪ್ ಮಾಮ, ಮತ್ತು ಗುರಾಜ್ ಮಾಮ ಎಲ್ಲರೂ ಅಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಹಚ್ಕೊಂಡಿದ್ರು. ಏನೋ ಗುರುವಾರ ಬಂತಂದ್ರೆ ಏನೋ ಖುಷಿ ನಮಗೆ. ಆಮೇಲೆ ಈ ಗುಡಿಗೆ ಬಂದಿದ್ದೀನಿ. ರಾಯರ ಮಠದಿಂದ ಗುಡಿಗೆ ಬಂದೆ. ಅಲ್ಲಿ ರಾಯರ ಮಠದ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಬಂದಿದ್ದೀನಿ. ಇಲ್ಲಿನೂ ಹೇಳಿದೆ 6:30 ಇಲ್ಲ 6:45 ಬರ್ತೀನಿ ಅಂತ ಹೇಳಿದ್ದೆ. ಈ ಮಾಮ ಎಲ್ಲ ಅಲ್ಲಿ ಕೂತಿದ್ದಾರೆ. ನಾವು ಅಲ್ಲಿ ಹೋಗಿ ಕೊಡೋಣ. ಮಂಗಳಾರತಿ ಎಲ್ಲ ಮುಗೀತು. ಪಾಪ ನನಗೋಸ್ಕರ ಆಚಾರು ವೇಟ್ ಮಾಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಈಗ ಬನ್ನಿ ಮನೆ ಹೋಗೋಣ ಬನ್ನಿ. ನಾಳೆ ಬೆಳಗ್ಗೆ 5 ಗಂಟೆಗೆ ಬರಬೇಕು. ಮತ್ತು ಈಗ ಆರಾಮಾಚಾರ ಮನೆ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ನೋಡ್ರಿ, ನನ್ನ ಗಾಡಿ ಚಾರ್ಜಿಂಗ್ ಪೂರ್ತಿನೇ ಇಲ್ಲ, 10% ಚಾರ್ಜಿಂಗ್ ಇದೆ. ಆದಷ್ಟು ಬೇಗ ಮನೆಗೆ ಹೋಗಿ ಚಾರ್ಜಿಂಗ್ ಇಡಬೇಕು. ಹೋಗೋಣ ಮನೆಗೆ. ಫೈನಲಿ ಆಗಿ ರಾಮಾಚಾರ ಮನೆ ಬಿಟ್ಟಾಯಿತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಮನೆಗೆ ಹೋಗಿ ಚಾರ್ಜಿಂಗ್ ಇಡಬೇಕು. ಇಲ್ಲಿ ನೋಡ್ಬೋದು ನೀವು, ಚಾರ್ಜಿಂಗ್ ಆಗಲಿ ಎಷ್ಟು ಬಂದಿದೆ ಅಂದರೆ 9% ಬಂದಿದೆ. ಆದಷ್ಟು ಬೇಗ ಮನೆಗೆ ಹೋಗಿ ಚಾರ್ಜಿಂಗ್ ಇಡೋಣ. ಚಾರ್ಜಿಂಗಲ್ಲೇ ಇಡಬೇಕು. ಇಲ್ಲಿ ಇಡ್ಬೇಕು, ಚಾರ್ಜಿಂಗ್ ಇದೆ ಗೊತ್ತಿ. ಹಿಂಗೆ ಇಟ್ಬಿಟ್ಟು ಇಲ್ಲಿ ಬಟನ್ ಒತ್ಬೇಕು. ಹಿಂಗೆ ಒತ್ತಿದ್ಮೇಲೆ ಇಲ್ಲಿ ಟೈಟ್ ಹೋಗಿ ಇಲ್ಲಿ ಲೈಟ್ ಆನ್ ಆಗುತ್ತೆ. ಇಲ್ಲಿ ಲಾಕ್ ಕೊಟಕ್ನ ಲಾಕ್ ಆಗಿ ಇಲ್ಲಿ ಓಪನ್ ಆಗುತ್ತೆ ಚಾರ್ಜಿಂಗ್. ಸೊ ಮನೆಗೆ ಬಂದಾಯಿತು, ಎಲ್ಲ ಆಯಿತು. ಸೊ ಊಟ, ಅಪ್ಪ ಮುಂದೆ ಊಟ ಆಯಿತು, ನಂದು ಊಟ ಆಯಿತು. ಆದಷ್ಟು ಇಲ್ಲಿ ವೀಡಿಯೋ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹರೇ ಕೃಷ್ಣ.